ನಾಡಿನಾದ್ಯಂತ ಆಚರಿಸಲಾಗುತ್ತಿರುವ ಪವಿತ್ರ ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ RB ಪಾಟೀಲ್ ಅವರು ಸಮಸ್ತ ಮುಸಲ್ಮಾನ್ ಸಮಾಜದ ಬಾಂಧವರಿಗೂ ಹಿಂದೂ ಸಮಾಜ ಮುಖಂಡರುಗಳಿಗೂ ನಾವೆಲ್ಲರೂ ಮನುಷ್ಯರು ಅಣ್ಣತಮ್ಮರಾಗಿ ಇದು ಮಾಡದೆ ನಾವೆಲ್ಲರೂ ಸಾಮರಸ್ಯ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಮಜ್ದೂರ್ ಯೂನಿಯನ್ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ RB ಪಾಟೀಲ್ ಫೌಂಡೇಶನ್ ಅಧ್ಯಕ್ಷರು. ಒಂದು ವಿಷಯ, ಪವಿತ್ರ ರಂಜಾನ್ ದಿನಗಳಿರುವುದರಿಂದ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಹಾಗೂ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಂತೆ ಈ ಯುಗಾದಿಯು ನಮಗೆ ಹೊಸ ವರ್ಷ ಆಗಿರುವುದರಿಂದ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ, ಹಿಂದೂ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ಹಾಗೂ ಸಮಸ್ತ ನಾಡಿನ ಕರ್ನಾಟಕದಾದ್ಯಂತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್ನ ಒಟ್ಟು ಸಾರಾಂಶ ಏನಂದರೆ ಮನುಷ್ಯನನ್ನು ಮನುಷ್ಯನಾಗಿ ನೋಡುವುದು. ಹ್ಯುಮ್ಯಾನಿಟಿ, ಮಾನವೀಯ ಮೌಲ್ಯಗಳೇ ಮಾನವ ಧರ್ಮದ ಸಂಕೇತ. ಹಾಗಾಗಿ ಪ್ರತಿಯೊಬ್ಬರು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಭಾವೈಕ್ಯತೆಯಿಂದ ಜೀವನವನ್ನು ಸಾಗಿಸಬೇಕು. ನಾವೆಲ್ಲ ಸಂಘಜೀವಿಗಳು, ಸಮಾಜದಲ್ಲಿ ಸಂಘಜೀವಿಗಳು, ಒಬ್ಬರನ್ನು ಬಿಟ್ಟು ಒಬ್ಬರು ಬದುಕಲು ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಅನ್ಯೋನ್ಯತೆಯಿಂದ, ಭಾವೈಕ್ಯತೆಯಿಂದ, ಪ್ರೀತಿ ವಾತ್ಸಲ್ಯದಿಂದ, ಇನ್ನೊಬ್ಬರಿಗೆ ದ್ರೋಹವನ್ನು ಬಗೆಯದೆ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದೆ ಜೀವನ ಸಾಗಿಸುವುದೇ ನಿಜವಾದ ಒಂದು ಮಾನವ ಧರ್ಮದ ಸಂಕೇತವಾಗಿರುವುದರಿಂದ ಪ್ರತಿಯೊಬ್ಬರಿಗೂ ಕೂಡ ನಾನು ಮಗದೊಮ್ಮೆ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ನಾವೆಲ್ಲ ಮನುಷ್ಯರು. ಹಾಗಾಗಿ ಸಮಾಜದಲ್ಲಿ ಜೀವನ ಮಾಡುವಂಥ ಮನುಷ್ಯತ್ವ ಇರುವಂಥ ವ್ಯಕ್ತಿಗಳಾಗಿ ಎಲ್ಲ ಸರ್ವಧರ್ಮದ ಪ್ರೇಮಿಯಾಗಿ ಜೀವನ ಸಾಗಿಸಬೇಕೆಂದು ಯಾರೋ ಧರ್ಮದ್ರೋಹಿಗಳು, ದೇಶ ದ್ರೋಹಿಗಳು ಈ ಧರ್ಮಗಳ ಮಧ್ಯೆ ಜಗಳವನ್ನು ಹಚ್ಚುವ ಇಂಥ ಕುತಂತ್ರಿಗಳಿಗೆ, ಮಾತುಗಳಿಗೆ ತಾವು ಕಿವಿಗೊಡದಂತೆ ಎಲ್ಲರೂ ಕೂಡ ತಮ್ಮ ಧರ್ಮದ ಮೇಲೆ ಪ್ರೀತಿ ಗೌರವ ಇದ್ದು ಅದರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿಸಬೇಕೆಂದು ಹೇಳುತ್ತಾ ಈ ಮಗದೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಪವಿತ್ರ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.